ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮಂಜುಳಾ ಎಜುವರ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಒಳಗೆ ಅಭ್ಯಾಸ 3.1 ಮೇನ್ ಕ್ವಶನ್ 2 ನೋಡೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಅದರಲ್ಲಿ ಏನು ಹೇಳಿದ್ದಾರೆ ಅವರು, A1 ಭಾಗಿಸು A2, B1 ಭಾಗಿಸು B2 ಮತ್ತು C1 ಭಾಗಿಸು C2 ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಥವಾ ಸಮಾನಾಂತರವಾಗಿವೆ ಅಥವಾ ಐಕ್ಯಗೊಂಡಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಈ ಕ್ವಶನನ್ನು ಬಿಡಿಸೋಕ್ಕಿಂತ ಮುಂಚೆ ನಮಗೆ ಈ ಪಾಠದೊಳಗಿರೋ ಕಾನ್ಸೆಪ್ಟ್ಸು ಗೊತ್ತಿರಬೇಕು. ಏನು ಕಾನ್ಸೆಪ್ಟ್ಸ್ ಅವು? ಅವರಿಗೆ ಎರಡು ಸಮೀಕರಣಗಳನ್ನು ಕೊಟ್ಟಾಗ, ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಾಗ, ಈಗ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಏನಾಗಿರ್ತೈತಿ? A1x ಪ್ಲಸ್ B1y ಪ್ಲಸ್ C1 = 0, A2x ಪ್ಲಸ್ B2y ಪ್ಲಸ್ C2 = 0. ಎರಡು ಏನು ಸಮೀಕರಣಗಳ ಸಾಮಾನ್ಯ ರೂಪನ ಬರ್ಕೊಂಡವಿ. ಈ ಸಾಮಾನ್ಯ ರೂಪಗಳ ಅನುಪಾತಗಳನ್ನು ನಾವು ಹೋಲಿಸಿದಾಗ ಏನಾಗ್ತತಿ? ಅನುಪಾತಗಳು ಏನಾಗ್ತಾವು? A1 ಭಾಗಿಸು A2, B1 ಭಾಗಿಸು B2, C1 ಭಾಗಿಸು C2 ಅಂತ ಆಗ್ತಾವೆ. ಹೌದಾ? ಏನಾಗ್ತತಿ ಅಂದ್ರೆ, ಈಗ ರೇಖೆಗಳು ಛೇದಿಸ್ತಾವು ಅಂದ್ರೆ, ಈಗ ರೇಖೆಗಳು ಛೇದಿಸಿದ್ರೆ, ಒಂದು ವೇಳೆ ರೇಖೆಗಳು ಛೇದಿಸುತ್ತವೆ, ರೇಖೆಗಳು ಎರಡು ಛೇದಿಸಿದ್ವಂದ್ರೆ ಅವಾಗ ಏನಾಗಿರ್ತತಿ? ಅನುಪಾತ A1 ಭಾಗಿಸು A2 ಈಸ್ ನಾಟ್ ಈಕ್ವಲ್ ಟು B1 ಭಾಗಿಸು B2 ಅಂತ ಆಗ್ತತಿ. ಹೌದಾ? ಇದೇನಾಗ್ತತಿ? ನಾಟ್ ಈಕ್ವಲ್ ಟು B1 ಭಾಗಿಸು B2 ಅಂತ ಆಗ್ತತಿ. ಅವಾಗ ಪರಿಹಾರಗಳು ಏನಾಗಿರ್ತವೆ? ಕೇವಲ ಒಂದು ಪರಿಹಾರವನ್ನು ಮಾತ್ರ ಹೊಂದಿರ್ತತಿ ಅಂತ, ಅಥವಾ ಅನನ್ಯ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರನ ಈ ಸಮೀಕರಣಗಳು ಏನು ಮಾಡಿರ್ತಾವೆ? ಹೊಂದಿರ್ತಾವೆ ಅಂತ. ಅದೇ ರೀತಿ ಈ ಎರಡೂ ರೇಖೆಗಳು ರೇಖೆಗಳು ಏನು ಮಾಡಿದ್ರ? ಐಕ್ಯಗೊಂಡ್ರ. ನಾವು ಮೊದಲನೇ ಪ್ರಶ್ನೆ ಒಳಗೆ ನೋಡಿದ್ವಿ, ಎರಡೂ ರೇಖೆಗಳು ಏನು ಮಾಡಿದ್ವು? ಛೇದಿಸಿದ್ವು. ಹೌದಾ? ಛೇದಿಸಿದ್ರೆ ಏನಾಗಿರ್ತೈತಿ? ಒಂದು ಪರಿಹಾರವನ್ನು ಮಾತ್ರ ಏನು ಮಾಡಿರ್ತೈತಿ? ಹೊಂದಿರ್ತೈತಿ. ಆವಾಗ ರೇಖೆಗಳು ಐಕ್ಯಗೊಂಡ್ರೆ ಏನಾಗ್ತತಿ? ಅನುಪಾತಗಳು ಏನಾಗ್ತಾವು? A1 ಭಾಗಿಸು A2 = B1 ಭಾಗಿಸು B2 = C1 ಭಾಗಿಸು C2 ಅಂತ ಆಗ್ತತಿ. ಅಂದ್ರೆ ಅನುಪಾತಗಳು ರೇಖಾತ್ಮಕ ಸಮೀಕರಣಗಳ ಎರಡು ಜೋಡಿಗಳ ಅನುಪಾತಗಳನ್ನ ಹೋಲಿಸಿದ್ರೆ ಏನಾಗ್ತತಿ? A1 ಭಾಗಿಸು A2, B1 ಭಾಗಿಸು B2 = C1 ಭಾಗಿಸು C2 ಅಂತ ಆಗ್ತತಿ. ಅವಾಗ ಏನಾಗಿರ್ತತಿ? ಎರಡು ರೇಖೆಗಳು ಏನಾಗಿರ್ತಾವೆ? ಐಕ್ಯಗೊಂಡಿರ್ತಾವೆ. ಐಕ್ಯಗೊಂಡ್ರೆ ಏನಾಗ್ತತಿ? ಅದು ಅಪರಿಮಿತ ಪರಿಹಾರವನ್ನು ಹೊಂದಿರ್ತತಿ. ಏನಾಗ್ತತಿ? ಅಪರಿಮಿತ ಪರಿಹಾರವನ್ನು ಹೊಂದಿರ್ತತಿ. ಅಂದ್ರೆ ಬಹಳಷ್ಟು ಪರಿಹಾರವನ್ನು ಏನು ಮಾಡಿರ್ತತಿ? ಹೊಂದಿರ್ತಾವು ಅಂತ ಅರ್ಥ. ಓಕೆ, ನೆಕ್ಸ್ಟು ರೇಖೆಗಳು ಏನು ಮಾಡಿರ್ತಾವು? ಸಮಾಂತರ ಸರಳ ರೇಖೆ. ರೇಖೆಗಳು ಏನಾದ್ರೆ ಸಮಾಂತರವಾಗಿದ್ರ, ರೇಖೆಗಳು ಸಮಾಂತರವಾಗಿದ್ರೆ ಅವಾಗ ಏನಾಗ್ತಾವು? A1 ಭಾಗಿಸು A2 ಅನುಪಾತಗಳು ಏನಾಗ್ತಾವು? B1 ಭಾಗಿಸು B2 ಈಸ್ ನಾಟ್ ಈಕ್ವಲ್ ಟು C1 ಭಾಗಿಸು C2 ಅಂತ ಆಗ್ತತಿ. ಹೌದಾ? ಅವಾಗ ಪರಿಹಾರಗಳು ಏನಾಗ್ತತಿ? ಯಾವ ಬಿಂದುವಿನಲ್ಲಿ ಏನಾಗಲ್ಲ? ಪರಿಹಾರ ಇಲ್ಲ. ಪರಿಹಾರ ಏನಾಗಲ್ಲ? ಸಿಗೋದಿಲ್ಲ ನಮಗೆ. ರೇಖೆಗಳು ಏನಾದ್ರೆ ಸಮಾನಾಂತರವಾಗಿದ್ರೆ ಏನಾಗ್ತತಿ? ಅನುಪಾತಗಳು A1 ಭಾಗಿಸು A2 = B1 ಭಾಗಿಸು B2 ನಾಟ್ ಈಕ್ವಲ್ ಟು C1 ಭಾಗಿಸು C2 ಅಂತ ಆಗ್ತತಿ. ಅದಕ್ಕೆ ಯಾವುದೇ ಪರಿಹಾರ ಏನಾಗಲ್ಲ, ಇರೋದಿಲ್ಲ. ನೆಕ್ಸ್ಟು ಈಗ ನಮ್ಗೆ ಗೊತ್ತಾಯ್ತು, ರೇಖೆಗಳು ಛೇದಿಸುತ್ತವೆ ಅಂದ್ರೆ ಒಂದು ಪರಿಹಾರನ ಹೊಂದಿರ್ತಾವೆ, ಐಕ್ಯಗೊಂಡ್ರೆ ಅಪರಿಮಿತ ಪರಿಹಾರನ ಹೊಂದಿರ್ತಾವೆ. ರೇಖೆಗಳು ಸಮಾಂತರವಾಗಿದ್ರೆ ಪರಿಹಾರನ ಇಲ್ಲ ಅದಕ್ಕೆ. ಹೌದಾ? ಅದೇ ರೀತಿ ರೇಖೆಗಳು ಛೇದಿಸಿದ್ವಂದ್ರೆ ಅವುಗಳಿಗೆ ಏನಂತ ಕರಿತೀವಿ ನಾವು? ಸ್ಥಿರ ಜೋಡಿ ಅಂತ ಕರಿತೀವಿ. ರೇಖೆಗಳು ಛೇದಿಸಿದ್ರೆ ಏನಂತ ಕರಿತೀವಿ? ಸ್ಥಿರ ಜೋಡಿ ಅಂತ ಕರಿತೀವಿ. ಈಗ ರೇಖೆಗಳು ಐಕ್ಯಗೊಂಡ್ರೆ ಅವಕ್ಕೆ ಏನಂತೀವಿ? ಅವಲಂಬಿತ ಸ್ಥಿರ ಜೋಡಿ ಅಂತ ಕರಿತೀವಿ. ಅವಲಂಬಿತ ಸ್ಥಿರ ಜೋಡಿ. ನೆಕ್ಸ್ಟು ರೇಖೆಗಳು ಸಮಾಂತರವಾಗಿದ್ದರೆ ಇದಕ್ಕೇನಂತೀವಿ? ಅಸ್ಥಿರ ಜೋಡಿ ಅಂತ ಕರಿತೇವೆ. ಅಸ್ಥಿರ ಜೋಡಿ. ಓಕೆ, ಇದೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಾತಂದ್ರೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? 5x - 4y + 8 = 0 ಅಂತ ಕೊಟ್ಟಾರೆ. ನೆಕ್ಸ್ಟು 7x + 6y - 9 = 0 ಅಂತ ಕೊಟ್ಟಾರೆ. ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಾರೆ. ಆದರೆ ಸಾಮಾನ್ಯ ರೂಪದ ನಾವು ಮೊದಲಿಗೆ ಸಾಮಾನ್ಯ ರೂಪ ಬರ್ಕೊಳ್ಳೋಣ, ಅಂದರೆ ನಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಸಾಮಾನ್ಯ ರೂಪ ಏನು ಬರ್ತೈತಿ? A1x + B1y + C = 0
a2x ಪ್ಲಸ್ b2y ಪ್ಲಸ್ c ಇಲ್ಲಿ c1 ಬರ್ತೈತಿ, c2 = 0 ಅಂತ ಬರ್ತೈತಿ. ಓಕೆ, ಈಗ a1 ಅಂದರೆ ಏನೈತಿ ಇಲ್ಲಿ, a1 = 5 ಅಂತ ಐತಿ. ಹೌದಾ, b1 ಏನೈತಿ -4, c1 = 8 ಅಂತ ಐತಿ. ಅದೇ ರೀತಿ a2 ಏನೈತಿ 7, b2 6, c2 -9 ಅಂತ ಐತಿ. ಈಗ ನಾವಿನ್ನು ಅನುಪಾತದೊಳಗೆ ಬರೋದ್ರೆ ಏನಾಗ್ತೈತಿ, a1 ಭಾಗಿಸು a2 = 5/7 ಅಂತ ಆಯ್ತು. ಅದೇ ರೀತಿ b1 ಭಾಗಿಸು b2 ಏನಾಗ್ತೈತಿ -4/6 ಐತಿ. ಇದನ್ನ ಕಟ್ತಾ ಹೊಡೆದ್ರೆ ಏನಾಗ್ತೈತಿ, 2 2 4, 2 3 6 -2/3 ಅಂತ ಆಗ್ತೈತಿ. ಅದೇ ರೀತಿ c1 ಭಾಗಿಸು c2 ಅಂದರೆ ಏನಾಗ್ತೈತಿ 8/9 -8/9 ಆಯ್ತು. ಹೌದಾ, ಇಲ್ಲಿ ನಮ್ಗೆ ಏನು ಗೊತ್ತಾಗ್ತದೆ, ಈಗ a1 ಭಾಗಿಸು a2 ಪ್ಲಸ್ ಫಸ್ಟ್ ಏನು ಮಾಡೋಣ, a1 ಭಾಗಿಸು a2 b1 ಭಾಗಿಸು b2 ನೋಡ್ಕೊಂಡ್ಬಿಡೋಣ. a1 ಭಾಗಿಸು a2 = b1 ಭಾಗಿಸು b2. ಮೊದಲಿಗೆ ಫಸ್ಟ್ ಇರೋವನ್ನ ನೋಡೋಣ. ಏನದಾವು, a1 ಭಾಗಿಸು a2 b1 ಭಾಗಿಸು b2 ಸೇಮ್ ಅದಾವ, ಸೇಮ್ ಇಲ್ಲ. ಅದಕ್ಕೋಸ್ಕರ ನಾವು ಏನು ಬರಿಬೋದು, ನಾಟ್ ಈಕ್ವಲ್ ಟು ಅಂತ ಬರಿಬೋದು. ಹೌದಾ, ನಾಟ್ ಈಕ್ವಲ್ ಟು b1 ಭಾಗಿಸು b2 ಆಗಿದೆ. ಹೌದ್ರಿ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ನಮ್ಗೆ ಗೊತ್ತಾಗ್ಬಿಡ್ತು. ಆದ್ದರಿಂದ ಏನು ಮಾಡ್ಬೋದು ನಾವು, ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಗೊತ್ತಿಡಿಬೋದು. ರೇಖೆಗಳು ಒಂದು ಬಿಂದುವಿನಲ್ಲಿ ಏನು ಮಾಡ್ತಾವೆ, ಛೇದಿಸುತ್ತವೆ. ಅಂದ್ರೆ ಜೋಡಿಗಳು ಯಾವಾಗಿರ್ತಾವೆ, ಸ್ಥಿರ ಜೋಡಿಗಳು ಆಗಿರ್ತಾವೆ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಅದೇ ರೀತಿ ಏನು ಮಾಡಿರಿ, ಪ್ರಶ್ನೆ 2 ಮತ್ತು ಪ್ರಶ್ನೆ 3 ಬಿಡಿಸ್ರಿ. ಅದು a1 ಭಾಗಿಸು a2 = b1 ಭಾಗಿಸು b2 = c1 ಭಾಗಿಸು c2 ಬಂತಂದ್ರೆ ರೇಖೆಗಳು ಐಕ್ಯಗೊಳ್ತಾವ ಅಂತ ಅರ್ಥ. ಅದೇ ರೀತಿ a1 ಭಾಗಿಸು a2 = b1 ಭಾಗಿಸು b2 ಈಸ್ ನಾಟ್ ಈಕ್ವಲ್ ಟು c1 ಭಾಗಿಸು c2 ಅಂತ ಬಂದ್ರೆ ರೇಖೆಗಳು ಸಮಾಂತರವಾಗಿರುತ್ತವೆ ಅಂತ ಅರ್ಥ. ರೇಖೆಗಳು ಸಮಾಂತರವಾಗಿದ್ರೆ ಅಸ್ಥಿರ ಜೋಡಿ, ಛೇದಿಸಿದ್ರೆ ಸ್ಥಿರ ಜೋಡಿ. ಓಕೆ.